ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಮೂನ್ ಹಣ್ಣಿನ ಕ್ಯಾಂಡಿ ಮಾಡ್ತಿದ್ದೇನೆ. ಸಿಹಿ, ಹುಳಿ ಮತ್ತು ತಂಪಿನ ಕಾಂಬಿನೇಷನ್ ಇರುವ ಈ ಪಾಪ್ಸಿಕಲ್ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಸಹ ತುಂಬಾ ಇಷ್ಟ ಆಗ್ತದೆ. ನಾನಿಲ್ಲಿ ಒಂದು ಎಳ್ನೀರನ್ನು ಓಪನ್ ಮಾಡಿ ಅದರ ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಿದ್ದೇನೆ. ನಾನಿಲ್ಲಿ ನೀರಿನ ಬದಲು ಎಳ್ನೀರ ನೀರನ್ನು ಕ್ಯಾಂಡಿಗೆ ಬಳಸ್ತಿದ್ದೇನೆ. ನೀವು ಬೇಕಿದ್ರೆ ನೀರನ್ನು ಬಳಸ್ಕೊಂಡು ಈ ಕ್ಯಾಂಡಿಯನ್ನು ಮಾಡ್ಕೊಳ್ಬಹುದು. ಜಾಮೂನ್ ಹಣ್ಣಿನ ಕ್ಯಾಂಡಿ ಮಾಡಲಿಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಜಾಮೂನ್ ಹಣ್ಣನ್ನು ನಾವಿಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಅದರ ಬೀಜ ಮತ್ತು ಅದರ ಕಾಂಡವನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ಬೇಕು. ಬೀಜ ಮತ್ತು ಹಣ್ಣನ್ನು ಬೇರ್ಪಡಿಸಿದ ನಂತರ ಹಣ್ಣನ್ನು ನೀವೊಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾವು ಜಾಮೂನ್ ಹಣ್ಣನ್ನು ಕ್ಯಾಂಡಿಗೆ ಬೇಕಾಗಿರೋ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಜಾಮೂನ್ ಹಣ್ಣು, ಒಂದು ಎಳನೀರು, ಕೆಂಪು ಮೆಣಸಿನ ಪುಡಿ, ಚಾಟ್ ಮಸಾಲ, ಪುದೀನ ಸೊಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ನಿಂಬೆಹಣ್ಣಿನ ರಸ, ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೇನೆ. ನಾವೀಗ ರುಬ್ಬಿರೋ ಮಿಶ್ರಣವನ್ನು ಪಾಪ್ಸಿಕಲ್ ಮೋಲ್ಡಿಗೆ ಹಾಕೊಳ್ಳೋಣ. ನಿಮ್ಗೇನಾದರೂ ಮೃದುವಾದ ಟೆಕ್ಸ್ಚರ್ ಬೇಕಿದ್ದರೆ ಮಿಶ್ರಣವನ್ನು ಶೋಧಿಸ್ಕೊಂಡು ನಂತರ ನೀವು ಈಗ ಪಾಪ್ಸಿಕಲ್ ಮೋಲ್ಡಿಗೆ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಪಾಪ್ಸಿಕಲ್ ಮೋಲ್ಡ್ ಇಲ್ಲ ಅಂದರೆ ನೀವು ಕಪ್ಪಿಗೆ ಸಹ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕ್ತಿದ್ದೇನೆ. ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕಿದ ನಂತರ ಒಂದು 6ರಿಂದ 8 ಗಂಟೆಗಳ ಕಾಲ ಇದನ್ನು ನಾವು ಫ್ರೀಸ್ ಮಾಡಬೇಕಾಗ್ತದೆ. ಇವಾಗ 8 ಗಂಟೆಗಳ ಕಾಲ ಆಗಿದೆ. ಜಾಮೂನ್ ಪಾಪ್ಸಿಕಲ್ ಸಹ ರೆಡಿ ಆಗಿದೆ. ನೀವು ಇದನ್ನು ಡಿಮೋಲ್ಡ್ ಮಾಡೋಕ್ಕಿಂತ 5 ನಿಮಿಷಗಳ ಮುಂಚೆ ಇದನ್ನು ತೆಗೆದಿಡಬೇಕಾಗ್ತದೆ. ಆವಾಗ ಇದು ಡಿಮೋಲ್ಡ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಬಿಸಿಲಿನ ಬೇಗೆಯನ್ನು ತಣಿಸುವ ಸಿಹಿ ಮತ್ತು ಹುಳಿ ಕಾಂಬಿನೇಷನ್ ಇರುವ ಜಾಮೂನ್ ಹಣ್ಣಿನ ಪಾಪ್ಸಿಕಲ್ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.